10 ರಿಂದ 15 ನಿಮಿಷನಾದ್ರೂ ಮಲ್ಗಿರೋರು ಎದ್ದು ಕೂತ್ಕೊಂಡು ನಿಮ್ಮ ಸಂಕಲ್ಪ ಅಥವಾ ನಿಮ್ಮ ಇಷ್ಟವಾಗಿರುವಂತ ಒಂದು ಕೋರಿಕೆನ ಸುಮಾರು 5 ರಿಂದ 10 ನಿಮಿಷ ಕಣ್ಣು ಮುಚ್ಚಿ ಸಂಕಲ್ಪ ಮಾಡ್ಕೊಂಡು ಅದಾದ್ಮೇಲೆ ವಾಪಸ್ ಮತ್ತೆ ಮಲ್ಕೊಬಹುದು. ನೀವು ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಸ್ಟಾರ್ಸ್ ನ ನೋಡಿರ್ಬೋದು. ಅವರೆಲ್ಲರೂ ಹೇಳ್ತಿರ್ತಾರೆ, ನಾನು ಮಾರ್ನಿಂಗ್ ಟೈಮ್ ಎದ್ದು ನನ್ನ ಮನಸ್ಸಿನಲ್ಲಿ ನಾನು ಕಲ್ಪಿಸ್ಕೊಂತಿದ್ದೆ ದೊಡ್ಡ ಕ್ರಿಕೆಟರ್ ಆಗ್ಬೇಕು ಅಂತ, ದೊಡ್ಡ ಸ್ಟಾರ್ ಆಗ್ಬೇಕು ಅಂತ ನಾನು ಬೆಳಗಿನ ಜಾವದೊತ್ತೆ ಅನ್ಕೊಂತಿದ್ದೆ. ಅದಕ್ಕೆ ನನ್ನ ಜೀವನದಲ್ಲಿ ಅದೇ ರೀತಿ ಈಗ ಆಗಿದೆ ಅಂತಾನು ಹೇಳಿರ್ತಾರೆ. ಆಗಿನ ಕಾಲದ ಜನಕ್ಕೆ ಇಷ್ಟೊಂದು ಅರ್ಥ ಮಾಡಿಸೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ನಮ್ಮ ಜನರೇಷನ್ ತುಂಬಾ ಬುದ್ಧಿವಂತರಾಗಿರೋದ್ರಿಂದ ಪ್ರತಿಯೊಂದಕ್ಕೂ ಪ್ರೂಫ್ ಕೇಳೋದ್ರಿಂದ ನಾವ್ ಇದನ್ನ ಇಷ್ಟು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ವಾಪಸ್ ಭೂಮಿಗೆ ಬರುತ್ತೆ ಬ್ರಹ್ಮ ಮುಹೂರ್ತದಲ್ಲಿ. ಕೆಲವೊಬ್ರು 2:30ಗೆ ಎದ್ದೇಳ್ತೀವಿ, ಕೆಲವೊಬ್ರು 3 ಗಂಟೆ, 3:30, 4 ಗಂಟೆ ಒಳಗಡೆ ಎಲ್ಲರೂ ಕೂಡ ಒಂದು ಸಾರಿ ಎಚ್ಚರಗೊಳ್ತೀವಿ ದೇಹದಲ್ಲಿ. ಆ ಕನಸಿನ ಲೋಕದಿಂದ ವಾಪಸ್ ನನ್ನ ಪಾಸಿಟಿವ್ ಎಮೋಷನ್ಸ್ ನ, ಪಾಸಿಟಿವ್ ಥಾಟ್ಸ್ ನ, ಪಾಸಿಟಿವ್ ವಿಜುವಲೈಸೇಷನ್ ಮಾಡ್ಕೊಂಡ್ರೆ ನನ್ನ ಲೈಫಲ್ಲಿ ಏನ್ ಬೇಕಾದ್ರೂ ನಾನು ಮ್ಯಾನಿಫೆಸ್ಟ್ ಮಾಡ್ಬೋದು. ಎಲ್ರಿಗೂ ನಮಸ್ತೆ. ಇವತ್ತು ನಿಮಗೆ ನಾನು ಮತ್ತೊಂದು ಟಾಪಿಕ್ ಬ್ರಹ್ಮ ಮುಹೂರ್ತದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ, ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತಕ್ಕೆ ನಾವು ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದ್ರೆ ಆ ಸಮಯದಲ್ಲಿ ನೀವು ಏನೇ ಪೂಜೆ ಮಾಡಲಿ, ಏನೇ ಒಂದು ಹೊಸ ಕಾರ್ಯ ಶುರು ಮಾಡಲಿ, ಅದೆಲ್ಲವೂ ಪಾಸಿಟಿವ್ ಆಗುತ್ತೆ ಅಂತ. ನಿಜವಾಗ್ಲೂ ಅದಾಗುತ್ತಾ ಚೆಕ್ ಮಾಡ್ಕೊಂಡ್ಬಿಡೋಣ, ಮತ್ತೆ ಸೈಂಟಿಫಿಕ್ ಆಗಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಮಾರ್ನಿಂಗ್ 2:30 to 5:30 ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಲಿ ಮಾರ್ನಿಂಗ್ 2:30 ರಿಂದ 5:30 ಅಥವಾ ಕೆಲವೊಬ್ರು 3 ರಿಂದ 6 ಅಂತಾರೆ. ಹೆಚ್ಚು ಕಡಿಮೆ ಮಾರ್ನಿಂಗ್ ಟೈಮ್ ಅಂತ ಅನ್ಕೊಳ್ಳೋಣ. ಯಾಕೆ ಅಂದ್ರೆ ನಾವು ವ್ಯರ್ಥ ಮಾಡ್ತಾ ಇದೀವ, ನಿದ್ದೆ ಮಾಡ್ತಾ ಆ ಸಮಯನ ನಾವು ಬಳಸ್ಕೊಂತಾ ಇಲ್ವಾ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಯಾವಾಗ ನಿಮ್ಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ, ಅದನ್ನ ಬೆನಿಫಿಟ್ ತಗೊಳಕ್ಕೆ ನಮ್ಮೆಲ್ರಿಗೂ ಉಪಯೋಗ ಆಗುತ್ತೆ ಅಂತ. ಸದ್ಯಕ್ಕೆ ಈಗ ಬ್ರಾಹ್ಮಿ ಅಥವಾ ಬ್ರಹ್ಮ ಅಂದ್ರೆ ಒಂದು ಅಲ್ಟಿಮೇಟ್ ಎನರ್ಜಿ ಅಥವಾ ಪವರ್ಫುಲ್ ಶಕ್ತಿ ಇರುವಂತ ಒಂದು ಸಮಯ ಅಂತ ತಿಳ್ಕೊಳ್ಳೋಣ. ಏನಾಗುತ್ತೆ ಆ ಸಮಯದಲ್ಲಿ ಅಂದ್ರೆ ಕರಿತೀವಿ ಲಾಸ್ಟ್ ಪಾರ್ಟ್ ಆಫ್ ದಿ ನೈಟ್ ಅಂತ. ಅಂದ್ರೆ ರಾತ್ರಿಯ ಕೊನೆಯ ಗಳಿಗೆ. ಆ ಕೊನೆಯ ಗಳಿಗೆಯಲ್ಲಿ ನಾವು ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಅದನ್ನ ನೀವು ಗೂಗಲ್ ಮಾಡಿ ನೋಡಿದ್ರು ಗೊತ್ತಾಗುತ್ತೆ. ಏನು ಅಂದ್ರೆ ನಮ್ಮ ತಲೆಯ ಭಾಗ ಅಥವಾ ಮೆದುಳಿನ ಭಾಗದಲ್ಲಿ ಪೈನಿಯಲ್ ಗ್ಲ್ಯಾಂಡ್ ಅಂತ ಇರುತ್ತೆ. ಸುಮಾರು ಗ್ಲ್ಯಾಂಡ್ಸ್ ಗಳಿರುತ್ತೆ. ಆ ಪೈನಿಯಲ್ ಗ್ಲ್ಯಾಂಡ್ ಅಲ್ಲಿ ಮೆಲೋಟೋನಿನ್ ಅನ್ನುವಂತ ಹಾರ್ಮೋನ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಅದರ ಉತ್ಪತ್ತಿ ನನ್ನ ಬ್ರೈನ್ ನಲ್ಲಿ ಆ ಸಮಯದಲ್ಲಿ, ಈ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ತುಂಬಾನೇ ಸೆಕ್ರೇಷನ್ ಅಥವಾ ಅದು ಜನರೇಟ್ ಆಗೋದು ಜಾಸ್ತಿ ಆಗೋ ಕಾರಣ ಅದು ನನ್ನ ದೇಹದಲ್ಲಿರುವಂತ 90 ರಿಂದ 95 ಭಾಗನ ಅಂಗಗಳನ್ನ ಕಂಟ್ರೋಲ್ ಮಾಡುತ್ತೆ. ಅದೊಂದು ಬೆನಿಫಿಟ್. ಆದ್ರೆ ಆ ಮೆಲೋಟೋನಿನ್ ನಾವು ಕರಿತೀವಿ ಅಮೃತ ಅಂತ ಕೂಡ. ಅದಕ್ಕೇನೆ ಬ್ರಹ್ಮ ಮುಹೂರ್ತನ ಅಮೃತ ಗಳಿಗೆ ಅಂತಾನು ಕರೀತಾರೆ. ಈ ಮೆಲೋಟೋನಿನ್ ಅನ್ನೋದು ತುಂಬಾನೇ ಪವರ್ಫುಲ್ ಹಾರ್ಮೋನ್ ಆಗಿರುತ್ತೆ. ನೀವು ಆಧ್ಯಾತ್ಮದಲ್ಲಿ ಕೆಲವೊಂದು ನಿಮ್ಮ ಬ್ರೈನ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೂ ಕೂಡ ಈ ಮೆಲೋಟೋನಿನ್ ಹೆಲ್ಪ್ ಮಾಡಿದ್ರೆ ನಿಮ್ಮ ದೇಹದಲ್ಲಿ ಆರೋಗ್ಯದಿಂದ ಹಿಡಿದು ನಿಮ್ಮ ತಲೆಯಲ್ಲಿ ಬರೋ ಆಲೋಚನೆಗಳ ಎಲ್ಲವೂ ಕೂಡ ಶಕ್ತಿಯುತವಾಗೋಕ್ಕೋಸ್ಕರ ಈ ಮೆಲೋಟೋನಿನ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆ ಕಾರಣಕ್ಕೆ ನಮ್ಮ ಋಷಿ ಮುನಿಗಳು ಇದನ್ನ 5,000 ವರ್ಷದ ಹಿಂದೆನೆ ಕಂಡಿಡ್ಕೊಂಡು ಈ ಸಮಯದಲ್ಲಿ ಎದ್ದು ನೀವು ಧ್ಯಾನ ಮಾಡಿ, ಜಪ ಮಾಡಿ, ಅಥವಾ ಮಕ್ಳುಗಳಿಗೆ ಓದ್ಕೊಳ್ಳಿ, ಕಾನ್ಸಂಟ್ರೇಷನ್ ಬರುತ್ತೆ, ಅಥವಾ ಪೂಜೆ ಮಾಡ್ರಿ, ಸಂಕಲ್ಪ ಮಾಡ್ಕೊಳ್ಳಿ, ಅಥವಾ ಯಾವುದೇ ಒಳ್ಳೆ ಕೆಲಸ ಮಾಡ್ರಿ. ಆ ಮೆಲೋಟೋನಿನ್ ಉತ್ಪತ್ತಿ ಆಗೋ ಸಮಯದಲ್ಲಿ ನಿಮ್ಮ ತಲೆಯಲ್ಲಿ ಏನ್ ಬರುತ್ತೋ ಅದೆಲ್ಲವೂ ಕೂಡ ಈ ಭೂಮಿಯಲ್ಲಿ ಭವಿಸೋ ಅಂತ ಶಕ್ತಿನ ಕ್ರಿಯೇಟ್ ಮಾಡುತ್ತೆ ಅಂತ. ಯಾಕಂದ್ರೆ ಎಲ್ಲವೂ ಕೂಡ ನಿಮ್ಮ ಮನಸ್ಸು ಅಥವಾ ನಿಮ್ಮ ಬ್ರೈನ್ಗೆ ಸಂಬಂಧಪಟ್ಟಿದ್ದು ಅಲ್ವಾ. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಗಟ್ಟಿಯಾದಂತಹ ಸಂಕಲ್ಪ ಆಗುತ್ತೋ ಅಷ್ಟು ಜೀವನದಲ್ಲಿ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ನೀವು ಅನ್ಕೊಂಡಿದ್ದೆಲ್ಲವೂ ನಡೆಯುತ್ತೆ ಅಂತ. ಇದಕ್ಕೆ ಮತ್ತೊಂದು ದೊಡ್ಡ ಎಕ್ಸಾಂಪಲ್ ಅಂದ್ರೆ ನೀವು ದೊಡ್ಡ ದೊಡ್ಡ ಕ್ರಿಕೆಟರ್ಸ್ ಸ್ಟಾರ್ಸ್ ನ ನೋಡಿರ್ಬೋದು. ಅವರೆಲ್ಲರೂ ಹೇಳ್ತಿರ್ತಾರೆ, ನಾನು ಮಾರ್ನಿಂಗ್ ಟೈಮ್ ಎದ್ದು ನನ್ನ ಮನಸ್ಸಿನಲ್ಲಿ ನಾನು ಕಲ್ಪಿಸ್ಕೊಂತಿದ್ದೆ ದೊಡ್ಡ ಕ್ರಿಕೆಟರ್ ಆಗ್ಬೇಕು ಅಂತ, ಅಥವಾ ನಾನು ದೊಡ್ಡ ಫುಟ್ಬಾಲ್ ಪ್ಲೇಯರ್ ಆಗ್ಬೇಕು ಅಂತ, ಅಥವಾ ನಾನು ದೊಡ್ಡ ಸ್ಟಾರ್ ಆಗ್ಬೇಕು ಅಂತ ನಾನು ಬೆಳಗಿನ ಜಾವದೊತ್ತೆ ಅನ್ಕೊಂತಿದ್ದೆ. ಅದಕ್ಕೆ ನನ್ನ ಜೀವನದಲ್ಲಿ ಅದೇ ರೀತಿ ಈಗ ಆಗಿದೆ ಅಂತಾನು ಹೇಳಿರ್ತಾರೆ. ಯಾಕೆ ಅಂದ್ರೆ ಆ ಮೆಲೋಟೋನಿನ್ ಉತ್ಪತ್ತಿ ಆಗೋ ಸಮಯದಲ್ಲಿ ನಿಮ್ಮ ತಲೆಯಲ್ಲಿ ಏನೇ ಆಲೋಚನೆ ಮಾಡ್ರಪ್ಪ ಅದೆಲ್ಲವೂ ಕೂಡ ನಿಮ್ ಲೈಫಲ್ಲಿ ನಡೆಯುತ್ತೆ.
ಇದಕ್ಕೆ ಮತ್ತೊಂದು ಪೂರಕವಾದಂತಹ ಎಕ್ಸಾಂಪಲ್ ಏನು ಅಂದ್ರೆ, ನಾವೆಲ್ಲರೂ ಕೇಳಿದ್ವಿ ಬೆಳಗಿನ ಜಾವದೊತ್ತು ಬೀಳುವಂತ ಕನ್ಸುಗಳು ಎಲ್ಲವೂ ನಿಜ ಆಗುತ್ತೆ ಅಂತ. ಏನದ್ರ ಅರ್ಥ ಅಂದ್ರೆ, ಈ ಮೆಲಟೋನಿನ್ ಉತ್ಪತ್ತಿ ಆಗ್ಬೇಕಾದ್ರೆ ನಿಮ್ಮ ಮನಸ್ಸಿನ ಆಲಯದಲ್ಲಿ ಯಾವುದು ಚಿತ್ರಗಳು ಮೂಡುತ್ತೋ ಅಥವಾ ಯಾವ ಕನ್ಸುಗಳು ಬರುತ್ತೋ ಅದೆಲ್ಲವೂ ಕೂಡ ಭೂಮಿಯಲ್ಲಿ ಭವಿಸುತ್ತೆ. ಅದು ನೀವು ಒಪ್ಕೊಂತಿರೋ ಬಿಡ್ತಿರೋ ನಿಮ್ಮ ಜೀವನನ ಗಮನಿಸಿದ್ರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವ್ರು ಹೇಳುವಂಥದ್ದು, ನೀವು ಏನೇನೋ ಕನ್ಸು ನೋಡಿ ಅದಾಗೋ ಬದಲು ನಿಮ್ಗೇನ್ ಬೇಕೋ ಅದನ್ನ ಬೆಳಗಿನ ಜಾವದೊತ್ತು ಎದ್ದು ಧ್ಯಾನ ಮಾಡ್ತಾನೋ ಅಥವಾ ದೇವ್ರನ್ನ ಬೇಡ್ಕೊಂಡ್ರೆ ಅದು ಆಟೋಮೆಟಿಕಲಿ ನಿಮ್ ಲೈಫಲ್ಲಿ ಸಿಗುತ್ತೆ. ಕೇವಲ ಕಾರಣ ಈ ಪೈನಿಯಲ್ ಗ್ಲ್ಯಾಂಡ್ ಅಲ್ಲಿ ಉತ್ಪತ್ತಿ ಆಗುವಂತ ಮೆಲಟೋನಿನ್ಗೆ ಆ ಶಕ್ತಿ ಇದೆ. ನಾವೆಲ್ಲರೂ ಕೂಡ ಆ ಸಮಯನ ಉಪಯೋಗಿಸ್ಕೊಳ್ಳಿ ಅಂತಾನೆ ನಮ್ಮ ಹಿರಿಯರು ಬೆಳಗ್ಗೆನೆ ಎದ್ದು ಪೂಜೆ ಮಾಡ್ರಿ ಅಥವಾ ದೇವಸ್ಥಾನ ಸುತ್ರಿ ಅಥವಾ ನಿಮಗ್ ಬೇಕಾಗಿರುವಂತ ಧ್ಯಾನ ಜಪಗಳನ್ನ ಆ ಟೈಮಲ್ಲಿ ಮಾಡ್ರಿ, ಒಳ್ಳೆ ಗಳಿಗೆ ಅಂತ ಹೇಳ್ಬಿಟ್ರು. ಆಗಿನ ಕಾಲದ ಜನಕ್ಕೆ ಇಷ್ಟೊಂದು ಅರ್ಥ ಮಾಡಿಸೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ನಮ್ಮ ಜನರೇಷನ್ ತುಂಬಾ ಬುದ್ಧಿವಂತರಾಗಿರೋದ್ರಿಂದ ಪ್ರತಿಯೊಂದಕ್ಕೂ ಪ್ರೂಫ್ ಕೇಳೋದ್ರಿಂದ ನಾವ್ ಇದನ್ನ ಇಷ್ಟು ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು. ನೀವು ಬೇಕಾದ್ರೆ ಆ ಮೆಲಟೋನಿನ್ ಅನ್ನೋ ಹಾರ್ಮೋನ್ಸ್ ನ ಬೆನಿಫಿಟ್ ನ ನೋಡಿದ್ರೆ ನಿಮ್ಮ ನಿದ್ರೆಯಿಂದ ಹಿಡಿದು ನಮ್ಮ ಜೀವನದಲ್ಲಿ ಬರುವಂತ ಎಲ್ಲ ಆಲೋಚನೆಗಳನ್ನ ಅಥವಾ ನನ್ನ ದೇಹದಲ್ಲಿ ಉತ್ಪತ್ತಿಯಾಗೋ ಭಾವನೆಗಳನ್ನ ಎಲ್ಲವೂ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆ ಕಾರಣಕ್ಕೆ ಆ ಮೆಲಟೋನಿನ್ ಉತ್ಪತ್ತಿಯಾಗೋ ಸಮಯದಲ್ಲಿ ನನ್ನ ಪಾಸಿಟಿವ್ ಎಮೋಷನ್ಸ್ನ, ಪಾಸಿಟಿವ್ ಥಾಟ್ಸ್ನ, ಪಾಸಿಟಿವ್ ವಿಜುವಲೈಸೇಷನ್ ಮಾಡ್ಕೊಂಡ್ರೆ ನನ್ನ ಲೈಫಲ್ಲಿ ಏನ್ ಬೇಕಾದ್ರೂ ನಾನು ಮ್ಯಾನಿಫೆಸ್ಟ್ ಮಾಡ್ಬೋದು. ಅದೇ ರೀತಿ ನಾನು ಆ ಸಮಯದಲ್ಲಿ ನಾವು ಧ್ಯಾನ ಮಾಡೋದ್ರಿಂದ ಕೂಡ ನಿಮಗೆ ತುಂಬಾನೇ ಬೆನಿಫಿಟ್ ಕೊಡುತ್ತೆ ಅಂತ ಹೇಳ್ತೀನಿ. ಮತ್ತೊಂದು ಟಿಪ್ಸ್ ಏನು ಅಂದ್ರೆ, ನಿಮ್ಗೆ ಒಂದು ಸೀಕ್ರೆಟ್ ನ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಕೆಲವೊಬ್ರು ನೀವು ಗಮನಿಸ್ಕೊಂಡಿರ್ಬೋದು, ನಿಮ್ಗೆ ಬೆಳಗಿನ ಜಾವ 2:30 ಸುಮಾರು 4 ಗಂಟೆ ಒಳಗಡೆ ಅದಾಗದೇ ಒಂದು ಕನಸು ಮುಗ್ದು ನಿಮ್ಗೆ ದೇಹ ಎಚ್ಚರಗೊಳ್ಳುತ್ತೆ. ಒಂದು ಕನಸಿನ ಪ್ರಪಂಚದಿಂದ ನೀವು ಭೂಮಿಗೆ ವಾಪಸ್ ಬರ್ತೀರಾ. ಇದು ಆಧ್ಯಾತ್ಮದಲ್ಲಿರೋರು ತುಂಬಾನೇ ಗಮನಿಸಿರ್ತಾರೆ. ಯಾಕೆ ಅಂದ್ರೆ, ಆ ಮೆಲಟೋನಿನ್ ಯಾವಾಗ ಪೈನಿಯಲ್ ಗ್ಲ್ಯಾಂಡ್ ಸೆಕ್ರೇಟ್ ಮಾಡ್ತಿರುತ್ತೋ ಆ ಸಮಯದಲ್ಲಿ ನನ್ನ ಮೈಂಡು ಊರ್ಧ್ವ ಲೋಕಗಳಿಗೆ ಪ್ರಯಾಣನ ಶುರು ಮಾಡಿರುತ್ತೆ. ಆ ಸಮಯದಲ್ಲಿ ಬೇರೆ ಬೇರೆ ಲೋಕಗಳನ್ನ ನೋಡ್ಕೊಂಡು ಬೇರೆ ಬೇರೆ ಅಂತರಂಗದಲ್ಲಿ ಪ್ರಯಾಣ ಮಾಡಿ ವಾಪಸ್ ಭೂಮಿಗೆ ಬರುತ್ತೆ ಬ್ರಹ್ಮ ಮುಹೂರ್ತದಲ್ಲಿ. ಕೆಲವೊಬ್ರು 2:30 ಎದ್ದೇಳ್ತೀವಿ, ಕೆಲವೊಬ್ರು 3 ಗಂಟೆ, 3:30, 4 ಗಂಟೆ ಒಳಗಡೆ ಎಲ್ಲರೂ ಕೂಡ ಒಂದು ಸಾರಿ ಎಚ್ಚರಗೊಳ್ತೀವಿ ದೇಹದಲ್ಲಿ ಆ ಕನಸಿನ ಲೋಕದಿಂದ ವಾಪಸ್. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಆ ಸಮಯದಲ್ಲಿ ಯಾವಾಗ ವಾಪಸ್ ಬರ್ತಿರೋ ಅದಾದ್ಮೇಲೆ ನೀವು ಸುಮಾರು 10ರಿಂದ 15 ನಿಮಿಷನಾದ್ರೂ ಮಲ್ಗಿರೋರು ಎದ್ದು ಕೂತ್ಕೊಂಡು ನಿಮ್ಮ ಸಂಕಲ್ಪ ಅಥವಾ ನಿಮ್ಮ ಇಷ್ಟವಾಗಿರುವಂತ ಒಂದು ಕೋರಿಕೆನ ಸುಮಾರು 5ರಿಂದ 10 ನಿಮಿಷ ಕಣ್ಣು ಮುಚ್ಚಿ ಸಂಕಲ್ಪ ಮಾಡ್ಕೊಂಡು ಅದಾದ್ಮೇಲೆ ವಾಪಸ್ ಮತ್ತೆ ಮಲ್ಕೊಬಹುದು. ಪೂರ್ತಿ ಬ್ರಹ್ಮ ಮುಹೂರ್ತದಲ್ಲಿ ಸಾಧನೆ ಮಾಡಕ್ ಆಗಲ್ಲ ಅಂದ್ರೂ ಕೂಡ ನೀವ್ ಯಾವಾಗ ಕನಸಿನ ಲೋಕದಿಂದ ಭೂಮಿಗೆ ಬರ್ತಿರೋ ಅದು ಒಬ್ಬೊಬ್ರಿಗೆ ಒಂದೊಂದ್ ರೀತಿ. ಅದಕ್ಕೆ ನಾನು ಹೇಳ್ತೀನಿ, 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದೋಳಿ. ಆ 4 ಗಂಟೆಗೆ ಎಚ್ಚರ ಆದಾಗ ನೀವು ಜಸ್ಟ್ ಕಣ್ಣು ಮುಚ್ಕೊಂಡು ಅಲ್ಲೇ ಬೆಡ್ ಮೇಲೆ ಕೂತು 10ರಿಂದ 15 ನಿಮಿಷ ವರ್ಟಿಕಲ್ ಪೊಸಿಷನ್ ಬಂದು ವಾಪಸ್ ಬೇಕಾದ್ರೆ ನೀವು 6 ಗಂಟೆ ತನಕ ವಾಪಸ್ ಮಲ್ಕೊಬಹುದು. ಈ ತರ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ, ಆ 15 ನಿಮಿಷದ ನಿಮ್ಮ ಏನ್ ಧ್ಯಾನ ಆಗುತ್ತೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಪ್ರತಿದಿನ ಸಂಕಲ್ಪ ಮಾಡ್ತಾ ಹೋಗ್ತೀರಾ, ಅದು ನಿಮ್ಮ ಲೈಫಲ್ಲಿ ಪಡ್ಕೊಳಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ಆಗೋದಂತೂ ಸತ್ಯ. ನೀವು ಬೇಕಾದ್ರೆ ಎಂತ ಮಹಾತ್ಮರನ್ನು ನೋಡ್ರಿ, ಬೆಳಗಿನ ಜಾವದೊತ್ತೆ ಅವ್ರ ಎಲ್ಲಾ ಸಾಧನೆ ಕೂಡ ಮಾಡುವಂಥದ್ದು ಜಾಸ್ತಿ. ಯಾಕಂದ್ರೆ ಅವ್ರಿಗೆ ಈ ನೇಚರ್, ಪ್ರಕೃತಿ ಅನ್ನೋದು ಕೂಡ ಸಪೋರ್ಟ್ ಮಾಡುತ್ತೆ. ತನ್ನ ದೇಹದಲ್ಲಿ ಉತ್ಪತ್ತಿ ಆಗೋ ಮೆಲಟೋನಿನ್ನು ನನ್ನ ಮೈಂಡ್ ನ ಪವರ್ ನ ಜಾಸ್ತಿ ಮಾಡಿರೋ ಸಮಯ ಆಗಿರುತ್ತದು. ಆ ಮೈಂಡ್ ನ ಬಳಸ್ಕೊಂಡು ನನ್ನ ಲೈಫಲ್ಲಿ ನಾನು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಆಧ್ಯಾತ್ಮದ ಕೆಲವೊಂದು ಊರ್ಧ್ವ ಲೋಕಗಳಿಗೆ ಪ್ರಯಾಣ ಮಾಡೋಕ್ಕೂ ಕೂಡ ನೀವು ಆ ಸಮಯದಲ್ಲಿ ಎದ್ದು ವಾಪಸ್ ಮಲ್ಕೊಂಡಾಗ ಮತ್ತೆ ಆ ಬೇರೆ ಬೇರೆ ಲೋಕಗಳಿಗೆ ಹೋಗಕ್ಕೆ ಅದು ಹೆಲ್ಪ್ ಮಾಡುತ್ತೆ 4 ಗಂಟೆ ನಂತರ. ಸೊ ಈ ಕಾರಣಕ್ಕೆ ಬ್ರಹ್ಮ ಮುಹೂರ್ತದ ಇಂಪಾರ್ಟೆನ್ಸ್ ತಿಳ್ಕೊಂಡು ಕೇವಲ 10ರಿಂದ 15 ನಿಮಿಷ ಅಲಾರಾಮ್ ಹಿಡ್ಕೊಂಡು ವಾಪಸ್ ಎದ್ದು ಮಲ್ಕೊಂಡ್ಬಿಡಿ, ಅಷ್ಟೇ ಸಾಕು. ಈ ರೀತಿ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳಕ್ಕೆ ಇದೊಂದು ಟೂಲ್ ಆಗಿ ಯೂಸ್ ಮಾಡ್ಕೊಳ್ಳಿ.